ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾನು AIMIM ಪಾರ್ಟಿಯ ಮಾನ್ವಿ ತಾಲೂಕು ಅಧ್ಯಕ್ಷನಾಗಿ ನಾಸಿರ್ ಅಲಿ ಕುರೈಸಿ ಇವತ್ತು ಈದುಲ್ ಮಿಲಾದ್ ಹಬ್ಬದ ಆಚರಿಸ್ತೀವಿ. ಎದಕ್ಕೆ ಆಚರಿಸ್ತೀವಿ ಅಂತಂದ್ರೆ ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು 12 ರಬಿಯುಲ್ ಅವ್ವಲ್ ದಿನ ಅವರು ಈ ಪ್ರಪಂಚದಲ್ಲಿ ಜನ್ಮಿಸಿದ್ದಾರೆ. ಅದಕ್ಕೆ ಅವರು ತೋರಿಸಿಕೊಟ್ಟದಂತ ಮಾರ್ಗದರ್ಶನದಾಗ ನಾವು ಕೆಲವೊಂದು ನಾವು ನಡ್ಕೊಂಬೋದು ನಮ್ಮ ಕರ್ತವ್ಯ ಅಂತಂದು ಇದು ಮಾಡ್ತೀವಿ. ಓಟು ನಮ್ಗೊಂದ್ರೂ ಬಹಳ ಒಳ್ಳೇದೆ. ಈಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದು ಒಂದು ಹದೀಸೆ ಪಾಕ मुबारक ಏನೈತೆ ಅಂದ್ರೆ यतीम बच्चों के लिए आप उनका सहारा बनो और उनको यतीमों को, मरीजों को और क्या है गरीबों को आप एक सहारा बनो जितना आपके पास ताकत है. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಅನಾಥ ಆಶ್ರಮ್ಗೆ, ಅನಾಥ ಹುಡುಗರಿಗೆ ಇದು ನಾಷ್ಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಚ್ಚರದಾನ ವಿತರಣೆ ಮಾಡಿವಿ. ಆಮೇಲೆ ಇಲ್ಲಿ ಒಂದು ತಾಲೂಕು ಹಾಸ್ಪಿಟಲ್ ಅಲ್ಲಿ ಹಣ್ಣು ವಿತರಣೆ ಮತ್ತು ಬ್ರೆಡ್ ವಿತರಣೆ ಮಾಡಿದ್ದೀವಿ. ಅನೇಕ ಇನ್ನೂ ಒಂದು 2-3 ಕಾರ್ಯಕ್ರಮ ನಮ್ಮ ಇದಾವ. ಮತ್ತೆ ಅಲ್ಲಿ ಜುಲೂಸ್ ಬರ್ತದ, ಸಾರ್ವಜನಿಕರು ಎಲ್ಲಾ ಜಾತಿ ಜನಾಂಗದವರು ಆ ಜುಲೂಸ್ನಲ್ಲಿ ಇರ್ತಾರ, ಧರ್ಮದ ಗುರುಗಳು ಇರ್ತಾರ. ಅವರಿಗೆ ಜ್ಯೂಸಿಂದು ವ್ಯವಸ್ಥೆ ಮಾಡಿ ಕೊಡ್ತಕ್ಕಂಥ ಮುಂದೆ ಇನ್ನ ನೆಕ್ಸ್ಟ್ ಮಾಡಾಕತ್ತೀವಿ. ಈಗ 11 ಗಂಟೆಗೆ ಜುಲೂಸ್ ಬರ್ಬೋದು ಸಿಮೆಂಟ್ ರೋಡಿಗೆ. ನೆಕ್ಸ್ಟ್ ನಮ್ಮ ಪ್ರಯಾಣ ಅಲ್ಲಿಗೆ. ಅಲ್ಲ ಸರ್, ಏನಂತಂದ್ರೆ ಮೊಹಮ್ಮದ್ ಪೈಗಂಬರ್ ವಿಚಾರಧಾರೆ ಈ ರೀತಿಯಲ್ಲಿ ಇಟ್ಟುಕೊಂಡು ನೀವು ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಇದು ಒಂದು ಒಳ್ಳೆ ವಿಚಾರ ಸರ್. ಇದೇ ರೀತಿಯಲ್ಲಿ ಕೂಡ ಮುಂದೆ ನಡೀತೀರಾ? ಇದೇ ರೀತಿಯಲ್ಲಿ ನಡೀಲೇಬೇಕು ಸರ್. ಮುಂದೆ ನಡೀತೀವಿ ಅಂಬಕ್ಕೆಲ್ಲ ಒಬ್ಬ ಮುಸಲ್ಮಾನ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಮಾರ್ಗದರ್ಶನದಾಗ ಇದ್ರೇನೆ ಒಂದು ಮುಸಲ್ಮಾನ ಅನ್ಕಂತಾನ. ಪ್ರವಾದಿಯವರು ಕೇವಲ ಮುಸಲ್ಮಾನರಿಗಷ್ಟೇ ಬರಂಗಿಲ್ಲ, ಇಡೀ ಜಗತ್ತಿನ ಸಲಾಗ ಅವ್ರು ಪ್ರವಾದಿಯವರು ಬರ್ತಾರ. ಅವ್ರ ಮಾರ್ಗದರ್ಶನದಾಗ ನಡೆದ್ರೆ ನಮಗೂ ಬಹಳ ಲಾಭ ಐತೆ ಸರ್. ಅವ್ರು ಏನಕ್ಕೆ ಎದಕ್ಕೆ ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬೇಡ್ರಿ ಅಂತ ಹೇಳ್ಯಾರ ಸರ್. ನನ್ನ ಹೆಸರು ಭೀಮೇಶ್ ಶೇಷಪ್ಪ, ವಾರ್ಡ್ ನಂಬರ್ 10 AIMIM ಅಧ್ಯಕ್ಷ. ಇಂದು ನಾವು ಹಮ್ಮಿಕೊಂಡಿರುವ ಈ ಹಬ್ಬ ಏನಪ್ಪಾ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿರ್ತಕ್ಕಂಥ ದಿನದಂದು, ಅದ್ಭುತ ದಿನದಂತೂ ಹೇಳ್ಬೋದು ನಾವು. ಯಾಕಪ್ಪ ಅಂತಂದ್ರೆ ಪೈಗಂಬರ್ ನಮ್ಗೆ ಹೇಳಿರುವ ಏನು ಅದ್ಭುತ ಮಾತುಗಳನ್ನ ನಾವು ಅನುಸರಿಸದೆ ಆದರೂ ಒಂದು ಅಳಿಲು ಸೇವೆ ತರ ನಾವು AIM ಪಕ್ಷದಿಂದ ಇವತ್ತು ಮಾಡಿದ್ದೀವಿ. ಆ ಸೇವೆ ಏನಪ್ಪಾ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ಜನ್ಮದ ದಿನಾಂಕದಂದು ನಾವಿವತ್ತು ಅನಾಥಾಶ್ರಮಕ್ಕೆ ಊಟ ಕೊಡೋದ್ರಿಂದ ಹಾಗೂ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಮಚ್ಚರದಾನಿ ವಿತರಣೆ ಮಾಡಿದ್ದು, ಮತ್ತೆ ತಾಲೂಕು ಹಾಸ್ಪಿಟಲ್ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಣೆ ಮಾಡಿದ್ದೀವಿ. ಆ ಮೊಹಮ್ಮದ್ ಪೈಗಂಬರ್ ಅವರು ನಮ್ಮ ಪಕ್ಷದವರಿಗೆ ಆ ಶಕ್ತಿ ಕೊಡ್ಲಿ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಈ ತರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಆ ಪೈಗಂಬರ ಆಶೀರ್ವಾದ ನಮ್ಮಲ್ಲಿ ಇರಲಿ, ನಮ್ಮ ಯುವಕರಲ್ಲಿ ಆ ಉತ್ಸಾಹ ಕೊಡ್ಲಿ ಅಂತೇಳಿ ಆ ಪೈಗಂಬರ ಹತ್ರ ನಾನು ಪ್ರಾರ್ಥಿಸುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಲ್ಲ ಸರ್, ಯಾಕಂತಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಧಾರೆ ಒಂದು ರೀತಿಯಲ್ಲಿ ಯಾವ ರೀತಿ ಅಂದ್ರೆ ಮಾರ್ಗದರ್ಶನಗಳು, ಸೂಚನೆಗಳು, ಯಾವುದೇ ಒಂದು ರೀತಿಯಲ್ಲಿ ಇತಿಹಾಸ ಉಳ್ಳಂತ ಒಂದು ವಿಚಾರ ಇದೆ. ಯಾಕಂತಂದ್ರೆ ತಾವು ಒಂದು ರೀತಿಯಲ್ಲಿ ಸಾಮಾಜಿಕ ಕಳಕಳಿಯಿಂದ ಬಡವರಿಗೆ, ನೊಂದವರಿಗೆ ಈ ಒಂದು ರೀತಿಯಲ್ಲಿ ಸಹಾಯಧನ ಮಾಡ್ತಾ ಇದ್ರಿ, ಒಂದು ರೀತಿಯಲ್ಲಿ ಹಣ್ಣು ಕೊಡ್ತಾ ಇದ್ರಿ. ಏನ್ ಸರ್ ಇದೆಲ್ಲ? ಮೊಹಮ್ಮದ್ ಪೈಗಂಬರ್ ಏನ್ ಹೇಳಿದಾರೆ ಅಂತಂದ್ರೆ, ನಾನು ನನ್ನ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದಾಗ ನನ್ನ ಪಕ್ಕದ ಮನೆಯವರು ಉಪವಾಸ ಮಲಗಿದ್ರೆ ಅದು ಜೀವನ ಅಲ್ಲ. ನಾನು ಉಣ್ಣೋದ್ರಲ್ಲಿ ಯಾವ್ದಾದ್ರು ಅರ್ಧ ಪಬ್ಲಿಕ್ಕಿಗೆ ದಾನ ಮಾಡ್ಬೇಕು. ಅವರು ಹೊಟ್ಟೆ ತುಂಬಾ ಉಂಡು ಅವ್ರ ಜೊತೆಗೆ ನಾನು ನಿದ್ದೆ ಮಾಡಿದ್ರೆ ಆ ಮುಂದಿನ ದಿನಾನು ನಮ್ಗೆ ಶುಭ ಅಂತ ಹೇಳಿದ್ದಾರೆ. ಅವರ ದಾರಿಯಲ್ಲಿ ನಾವು ಇಂದು ಕಿರುತೆರೆ ಸಣ್ಣದಾಗಿ ನಾವು ಸಾಕ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಅದೇ ತರ ನಮ್ಗೆ ದೇವ್ರ ಶಕ್ತಿ, ಸಾಮರ್ಥ್ಯ, ನಮ್ಮ ಯುವಕರಲ್ಲಿ ಉತ್ಸಾಹ ಕೊಡ್ಲಿ. ನಾವು ಇದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ತೀವಿ ಅಂತೇಳಿ ನಾನು AIMIM ಪಕ್ಷದಿಂದ ಹೇಳಲು ಬಯಸುತ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಭೀಮೇಶ್, ತಂದೆ ಶೇಷಪ್ಪ, ವಾರ್ಡ್ ನಂಬರ್ 10. तमाम आशिकान रसूल को जश्न ईद मिलादुन नबी बहुत बहुत मुबारक. AIMIM पार्टी की जानिब से तमाम आलम इस्लाम को, तमाम आशिकान रसूल को जश्न ईद मिलादुन नबी बहुत बहुत मुबारक. AIM पार्टी के जानिब से जो भी यहाँ जितने भी जिम्मेदार लोग हैं, जो भी खिदमत करे हैं,
तमाम का इसका अजर अल्लाह ताला इस पार्टी को और जितने भी लोग यहाँ हैं तमाम को इसका अजर पहुँचाए और इससे आगे अच्छा करने की हमें तौफीक अता फरमाए। इतनी दो बात करके मैं अपनी बात खत्म करता हूँ। अस्सलाम वालेकुम। ಅಲ್ಲ ಸರ್, ಏನಂತಂದ್ರೆ ಒಂದು ರೀತಿಯಲ್ಲಿ MIM ಪಾರ್ಟಿಯಿಂದ ಬಡವರಿಗೆ ಹಣ್ಣು ಕೊಟ್ಟಿದ್ರಿ, ಮಕ್ಕಳಿಗೆ ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೂಡ ಮಕ್ಕಳ ರಕ್ಷಣೆಗಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಮಚ್ಚರದಾನ ಕೊಟ್ಟಿರಿ. ಏನ್ ಸರ್ ಇದೆಲ್ಲ ಈ ರೀತಿ ಯಾವ ರೀತಿ सर हम जो है ये हमारे आका मोहम्मद मुस्तफ़ा सल्लल्लाहु अलैहि वसल्लम के पैदाइश के दिन पर हमारे तमाम जितने भी बड़े बुजुर्ग हैं जो कर लेते आए हैं, हम तो कुछ कर नहीं सकते, लेकिन जितनी भी हमको अल्लाह तौफीक दिया है लेकिन हम इसको करे हैं और हमेशा करते रहेंगे और तमाम की खिदमत करते रहेंगे। हमारे आका नबी मोहम्मद मुस्तफ़ा सल्लल्लाहु अलैहि वसल्लम पहले आपने सामने वाले के बारे में सोचा, बाद में अपने बारे में सोचा, इसलिए ये अमल हम करते रहेंगे ता क़यामत इंशाअल्लाह अज़ीज़। ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.